ನಮಸ್ಕಾರ ಪ್ರಿಯ ಸ್ನೇಹಿತರೆ, ತಾವೆಲ್ಲರೂ ಕ್ಷೇಮವಾಗಿದ್ದೀರಿ ಎಂದು ಭಾವಿಸುತ್ತಾ ಇಂದು ಒಂದು ವಿಶಿಷ್ಟ ವಿಸ್ಮಯವಾದ ಸ್ಥಳವನ್ನು ಈ ವಿಡಿಯೋ ಮೂಲಕ ನಿಮ್ಮ ಮುಂದಿಡಲು ಬಯಸುತ್ತಿದ್ದೇವೆ. ಈ ಸ್ಥಳ ಬಹಳ ಪವಿತ್ರ, ಬಹುಶಕ್ತಿಶಾಲಿ ಸ್ಥಳವಾಗಿರುತ್ತದೆ. ಇಂದು ಈ ಚಿತ್ರಣವನ್ನು ನಮ್ಮ ಮಲೆನಾಡು ಹೆಬ್ಬಾಗಿಲು ಎಂದ ಖ್ಯಾತಿಯಲ್ಲಿರುವ ಶಿವಮೊಗ್ಗದಿಂದ ಪ್ರಾರಂಭಿಸುತ್ತಿದ್ದೇವೆ. ಶಿವಮೊಗ್ಗದಿಂದ ನಾವು ಸಾಗುತ್ತಿರುವ ಸ್ಥಳ ಸರಿಸುಮಾರು 38 ಕಿಲೋಮೀಟರ್ ಆಗಿರುತ್ತದೆ. ನೀವು ನಮ್ಮ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸುತ್ತಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವ ಹಾಗೆ ಮಾನವ ಜನ್ಮ ಬಹಳ ಶ್ರೇಷ್ಠವಾದದ್ದು. ಇಲ್ಲಿ ನಾವು ಎಷ್ಟೇ ಬುದ್ಧಿಶಾಲಿಯಾದರೂ, ಬಲಿಷ್ಠರಾದರೂ, ಸಿರಿವಂತರಾದರೂ ತಮ್ಮ ಜೀವನದಲ್ಲಿ ಅವರ ಅನಿಸಿಕೆಯಂತೆ ಬದುಕಲು ತುಂಬ ಕಷ್ಟ. ಹಣದ ತೊಂದರೆ, ಮಾನಸಿಕ ಒತ್ತಡ, ಅನಾರೋಗ್ಯ ಮುಂತಾದವುಗಳಲ್ಲಿ ಜೀವನ ಸಾಗಿಸುತ್ತಿರುತ್ತಾರೆ. ನಮ್ಮನ್ನು ನಿಯಂತ್ರಿಸುತ್ತಿರುವ, ನಮ್ಮ ಜೀವನದ ಆಗು ಹೋಗುಗಳನ್ನು ನಿರ್ಧರಿಸುತ್ತಿರುವ ಕಾಣದ ಒಂದು ಶಕ್ತಿ ಇದೆ. ಆ ಶಕ್ತಿಯೇ ದೇವರೆಂದು ನಮ್ಮ ಪೂರ್ವಜರು ಹಾಗೂ ನೀವು ಅದನ್ನು ಪಾಲಿಸುತ್ತಾ ಜೀವನ ಸಾಗಿಸುತ್ತಿದ್ದೇವೆ. ಒಬ್ಬ ಮನುಷ್ಯ ಯಾವಾಗ ಎಲ್ಲಿ ಬೇಕಾದರೂ ಸಾಯಬಹುದು. ಎಷ್ಟು ಜನ ಬೆಂಬಲ, ಹಣಬಲ ಇದು ಯಾವುದೂ ಆತನಿಗೆ ಉಪಯೋಗಕ್ಕೆ ಬರುವುದಿಲ್ಲ. ಸಾವು ಕಣ್ಣ ಮುಂದೆ ಬಂದಾಗಲೂ ಪವಾಡ ರೀತಿಯಲ್ಲಿ ಬದುಕುಳಿದಿರುವ ಅದೆಷ್ಟೋ ನಿದರ್ಶನಗಳು ನಮಗೆಲ್ಲ ತಿಳಿದಿದೆ. ದೇವರ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡಲು ಸಾಧ್ಯವಿಲ್ಲ ಎಂಬ ಮಾತಿದೆ. ಇಂದು ನಮ್ಮನ್ನೆಲ್ಲ ಕಾಪಾಡುವ, ನಮಗೆ ಶಕ್ತಿ ತುಂಬುವ, ಭದ್ರಾವತಿ ತಾಲೂಕು ಗಂಗೂರು ಎಂಬ ಒಂದು ಹಳ್ಳಿಯಲ್ಲಿ ನೆಲೆ ನಿಂತಿರುವ, ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವ, ಬೇಡಿದ್ದನ್ನು ಕರುಣಿಸುವ ಶ್ರೀ ಉದ್ದಮಾಂಜನೇಯ ಸ್ವಾಮಿ ಕ್ಷೇತ್ರವಿದೆ. ಬನ್ನಿ, ಅಂಜನಿ ಪುತ್ರನ ದರ್ಶನವನ್ನು ಮಾಡೋಣ ಸ್ನೇಹಿತರೆ. ಯಾವುದೇ ತೊಂದರೆ ಎದುರಾದಾಗ ಈ ದೇವರನ್ನು ಮನದಲ್ಲಿ ಸ್ಮರಣೆ ಮಾಡುವುದರಿಂದ ತೊಂದರೆ ನಿವಾರಣೆಯಾದಂತಹ ಹಾಗೂ ಮಾತು ಬಾರದ ಬಾಲಕನು ಈ ಸನ್ನಿಧಿಗೆ ಬಂದು ಹೋದ ನಂತರ ಮಾತು ಬಂದಂತಹ 10 ಹಲವು ಉದಾಹರಣೆಗಳು ನಮ್ಮ ಮುಂದಿದೆ. ಶನಿ ದೇವರ ವಕ್ರದೃಷ್ಟಿಯಿಂದ ಪಾರಾಗಲು ಸುಲಭ ಮಾರ್ಗವೆಂದರೆ ಈ ದೇವರ ಆರಾಧನೆ. ಯಾರು ನಿನ್ನನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸುತ್ತಾರೋ ಅವರಿಗೆ ಸದಾ ಒಳ್ಳೆಯದನ್ನು ಕರುಣಿಸುತ್ತೇನೆ ಎಂದು ಶನಿದೇವರು ಅಂಜನಿ ಪುತ್ರನಿಗೆ ಮಾತು ಕೊಟ್ಟಿದ್ದಾರೆ ಎಂದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಇಲ್ಲಿ ಹನುಮಂತನಿಗೆ ಪೂಜೆ ಮಾಡಿಸುವುದರಿಂದ ಶನಿ ಸಂಬಂಧ ದೋಷ ನಿವಾರಣೆಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. 13 ಅಡಿ ಎತ್ತರ ಇರುವ ಉದ್ಭವ ಆಂಜನೇಯ ಸ್ವಾಮಿ 5000 ವರ್ಷಗಳ ಇತಿಹಾಸ ಹೊಂದಿದೆ. ಸದಾ ಬೆವರುವ ಆಂಜನೇಯ ಇಡೀ ಜಗತ್ತಿನಲ್ಲಿ ಬೇರೆ ಎಲ್ಲೂ ನೋಡಲು ಸಿಗುವುದಿಲ್ಲ. ಇನ್ನು ಪ್ರತಿ ವರ್ಷಕ್ಕೆ ಒಮ್ಮೆ ಅಘೋರಿಗಳು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಸ್ವಾಮಿಯ ಬೆವರನ್ನು ಪಡೆದುಕೊಳ್ಳುತ್ತಾರೆ. ಈ ಕ್ಷೇತ್ರದಲ್ಲಿ ನಿತ್ಯ ಅನ್ನದಾಸೋಹವಿರುತ್ತದೆ. ಉದ್ದಮ ಆಂಜನೇಯ ಸನ್ನಿಧಿಯು ಬೆಂಗಳೂರಿನಿಂದ 280, ಶಿವಮೊಗ್ಗದಿಂದ 38, ಭದ್ರಾವತಿಯಿಂದ 20 ಕಿಲೋಮೀಟರ್ ದೂರದಲ್ಲಿದೆ.
ಇನ್ನು ಸನ್ನಿಧಿಗೆ ಬರಲು ಇಚ್ಛಿಸುವವರಿಗೆ ಗೂಗಲ್ ಮ್ಯಾಪ್ ಲೊಕೇಶನ್ ಅನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.